पुष्पाणि समर्पयामि। ॐ सुमङ्गलेक्यं मुदौरिमानं समेत पश्यत सौभाग्यमस्तो दत्त्वा यादास्तं विपरीतना। ಇದೆ ಬಹಳ ಸಂತೋಷ. ಭಗವಂತ ಒಳ್ಳೇದು ಮಾಡಿ ಇವ್ರಿಗೆಲ್ಲ ಚೆನ್ನಾಗಿ ಕಾಪಾಡಿ. ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಒಂದೇ ಒಂದು ಇಟ್ಟ ಅಮ್ಮ ಸಾರಿ ಅಮ್ಮ. ಸರ್ ಈ ಕಡೆ ನಾನು ಮುಂದಿನ ಶುಕ್ರವಾರ ಮಾಡ್ತಿದ್ದೀನಿ ಹಬ್ಬನ. ಯಾಕೆಂತಂದರೆ ಈ ಥರದ್ದೆಲ್ಲ ಒಂದು ಹಲವಾರು ಕಾರ್ಯಕ್ರಮಗಳಿತ್ತು ಈ ದಿನ. ವರಮಹಾಲಕ್ಷ್ಮಿ ಅಂತಂದರೆ ಸಮೃದ್ಧಿಯ ಸಂಕೇತ ತಾಯಿ. ಆ ಸಮೃದ್ಧಿಯನ್ನು ಆರಾಧಿಸೋದು, ಆ ಸಮೃದ್ಧಿಯನ್ನು ಪೂಜಿಸುವುದು, ಒಳ್ಳೆಯತನದಲ್ಲಿ ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ತಾಯಿ ಕರುಣಿಸಲಿ ಅನ್ನೋದೇ ಈ ಹಬ್ಬದ ವಿಶೇಷ. ನನಗೆ ಅಫ್ಕೋರ್ಸ್ ಮೊದಲಿಂದಲೂ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಭಾಳ ಅರ್ಥಪೂರ್ಣವಾಗಿ ಮತ್ತು ಶಾಸ್ತ್ರೋಯುಕ್ತವಾಗಿ ಮತ್ತು ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಯೇ ಮಾಡೋದು. ಅಂದರೆ ನಾವು ಒಂದು ವಾರದಿಂದ ನಾವು ಶ್ರಾವಣ ಅಂದ್ರೇ ನಾವೆಲ್ಲವೂ ವೆಜಿಟೇರಿಯನ್ ಆಗಿರ್ತೀವಿ. ಗಣೇಶನ ಹಬ್ಬನದವರೆಗೂ ನಾವು ನಮ್ಮ ಮನೇಲಿ ನಾನ್ ವೆಜ್ ಮಾಡೋದು ಅದೆಲ್ಲ ಇರೋದಿಲ್ಲ. ಮತ್ತು ಈ ಹಬ್ಬದಲ್ಲಿ 2ನೇ ಶುಕ್ರವಾರ ಯೂಶಲಿ ಶ್ರಾವಣ 2ನೇ ಅಂದರೆ ಇವತ್ತು ಅದನ್ನು ನಾವು ಮಾಡೋವಂಥದ್ದು ಪದ್ಧತಿ. ನಮಗೆ ಆಗದೇ ಇದ್ದರೆ ಶ್ರಾವಣದ ಯಾವುದೇ ಶುಕ್ರವಾರದಲ್ಲಿ ಕೂಡ ಪೂಜೆ ಮಾಡಬಹುದು ಅಂಥೇಳಿ ಅದು ಅಭ್ಯಾಸ ಇದೆ. ಮನೆಯಲ್ಲಿ ಎಲ್ಲವೂ ಒಳ್ಳೆಯತನದಲ್ಲಿ ಒಂದು ಸಮೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಾಯಿಯನ್ನು ಆರಾಧಿಸ್ತೀವಿ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ವಿಶೇಷವಾದ ಒಂದು ಪೂಜೆ. ತರಮ ಲಕ್ಷ್ಮೀಪುತ್ರ ಸಿನಿಮಾದಲ್ಲಿ ನೀವು ಮಹತ್ವದ ಪಾತ್ರ. ಸೊ ನಿಮ್ಮ ಪಾತ್ರ ಈಗ ಸಿನಿಮಾದ ಒಂದು ಪೂಜೆ ಕೂಡ ನೆರವೇರುತ್ತೆ. ಅಲ್ಲ, ಸಿನಿಮಾದ 2 ಶೆಡ್ಯೂಲ್ ಈಗಾಗಲೇ ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಏನು ಅಂತಂದರೆ ಲಕ್ಷ್ಮೀಪುತ್ರದಲ್ಲಿ ನನಗೆ ಅತ್ಯಂತ ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು. AP ಅರ್ಜುನ್ರವರ ಕತೆ, ಅವರೇ ಕತೆ ಬರೆದು ಅವರೇ ಸ್ಕ್ರೀನ್ ಪ್ಲೇ ಮಾಡಿ ಅವರೇ ಡೈಲಾಗ್ಸನ್ನು ಬರೆದಿದ್ದಾರೆ. ಮತ್ತು ಸ್ವಾಮಿರವರು ನಿರ್ದೇಶನ ಮಾಡ್ತಿದ್ದಾರೆ. ಆಕೆ ಅವರ ಶ್ರೀಮತಿಯವರು ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ. ತುಂಬ ಒಳ್ಳೆಯ ಪಾತ್ರ. ಬಹಳ ದಿನಗಳ ನಂತರ ಮತ್ತೆ ಒಂದು ಅತ್ಯುತ್ತಮವಾದ ಪಾತ್ರ ಅಂತ ನನಗೆ ತುಂಬ ಅನಿಸಿದೆ. ಮತ್ತು ಆ ಪಿಕ್ಚರು ಕೂಡ ತುಂಬ ಇಡೀ ಚಿತ್ರಕಥೆ ಒಂದು ರೀತಿಯಾಗಿ ವಿಭಿನ್ನವಾಗಿ ಸಾಗುತ್ತೆ. ಅಂದರೆ ಯೂಶುವಲ್ ಸಿನಿಮಾಕ್ಕಿಂತ ಬೇರೆ ಟ್ರ್ಯಾಕಲ್ಲಿ ಸಾಗುವಂಥ ಒಂದು ಸಿನಿಮಾ ಇದು. ತುಂಬ ಖುಷಿ ಅನಿಸುತ್ತೆ ನಾನು ಪಾತ್ರ ಮಾಡಿದ್ದು. ನನಗೇನೆ ಸಂತೋಷ ಅನಿಸಿದೆ. ಹಬ್ಬದ ಶುಭಾಶಯಗಳು ಮತ್ತು ವರಮಹಾಲಕ್ಷ್ಮಿ ಹಬ್ಬ. ಹಂಗಾಗಿ ಇವತ್ತು ನಮ್ಮ ಲಕ್ಷ್ಮೀಪುತ್ರ ಚಿತ್ರತಂಡದಿಂದ ನಮ್ಮ ಲಕ್ಷ್ಮಿ ಜೊತೆ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಮೈಸೂರು, ಮಂಡ್ಯ, ಬೆಂಗಳೂರು, ಚನ್ನಪಟ್ಟಣ, ಮೇಲ್ಕೋಟೆ ಸುತ್ತಮುತ್ತ ಎಲ್ಲ ಕಡೆ
ಒಂದು 45 ದಿನ ಶೂಟಿಂಗು ಕಂಪ್ಲೀಟ್ ಆಗಿದೆ. ಇನ್ನೊಂದು 5-6 ದಿನ ಮುಗಿದ್ರೆ ಟಾಕಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಫೈಟು ಮತ್ತು ಒಂದು 3 ಸಾಂಗ್ಗಳು ಬ್ಯಾಲೆನ್ಸ್ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮ AP ಅರ್ಜುನ್ ಅವ್ರ ಕತೆ, ನಮ್ಮ ಡೈರೆಕ್ಟ್ರು ಸ್ವಾಮಿ ಅವರು, ಮತ್ತು ನಮ್ಮ ಪ್ರೊಡ್ಯೂಸರ್ಸು RK ಮತ್ತು ಅನ್ನಪೂರ್ಣ ಅವರು. ಇನ್ನೇನು ಸದ್ಯದಲ್ಲೇ ಇವತ್ತು ಲಕ್ಷ್ಮೀಪುತ್ರ ವರಮಹಾಲಕ್ಷ್ಮಿ ಹಬ್ಬ, ಸದ್ಯದಲ್ಲೇ ಇನ್ನೊಬ್ಬರು ಲಕ್ಷ್ಮಿ ಆ್ಯಡ್ ಆಗ್ತಾರೆ ನಮ್ಮ ಚಿತ್ರದ ಹೀರೋಯಿನ್ನು. ಇನ್ನೊಂದು 2-3 ದಿನದಲ್ಲಿ ಅದನ್ನು, ಇನ್ನೊಂದು 2 ವಾರದಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ. ಸೊ ಈ ನಮ್ಮ ಲಕ್ಷ್ಮೀಪುತ್ರ ಚಿತ್ರಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾ ಇರಲಿ. ಥ್ಯಾಂಕ್ ಯು. ಅಷ್ಟೇ ಅಲ್ವಾ? ಅಷ್ಟೇ. ನೀವು ಹೇಳ್ರಿ ಸರ್, ಈ ಕಡೆ ಬನ್ನಿ ಸ್ವಲ್ಪ. ಅಂತಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಂಗೆ ಇವತ್ತು ನಮ್ಮ ಕತೆಗಾರರದು AP ಅರ್ಜುನ್ ಅವ್ರದ್ದು ಹುಟ್ಟುಹಬ್ಬ. ಹಂಗಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಗೆ ಇನ್ನೊಂದು ಖುಷಿ ವಿಷಯ ಏನಂದರೆ ಇವ್ರ ಬರ್ಡೇ ಜೊತೆಗೆ ಲಕ್ಷ್ಮೀಪುತ್ರ ಚಿತ್ರ ಮಾಡ್ತಿದ್ದೀವಿ, ವರಮಹಾಲಕ್ಷ್ಮಿ ಹಬ್ಬ. ಹಂಗಾಗಿ ಹಬ್ಬದ ದಿನವೇ ನಮ್ಮ AP ಅರ್ಜುನ್ ಅವ್ರದ್ದು ಬರ್ಡೇ ಇರೋದ್ರಿಂದ ಎಲ್ಲ ದೇವ್ರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರುತ್ತೆ. 1 ಸೆಕೆಂಡ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮಿ. ಫಸ್ಟ್ ಟೈಮ್ ಬಂದಿರೋದು ಇದು. ಅಂದರೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.